ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ, ಸತತವಾಗಿ ಒಂದು 3 ತಿಂಗಳಿಂದ ನಿರಂತರವಾಗಿ ರಾಜಶೇಖರ್ ಅವರು ಕರೆ ಮಾಡ್ತಾ ಇದ್ರು. ನಾನು ಅವರಿಗೆ ಹೇಳಿದೆ, ನೋಡಿ ತುಂಬಾ ಜನ ಕರೆ ಮಾಡ್ತೀರಾ, ನಾವು ಎಲ್ರಿಗೂ ಹೆಲ್ಪ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾವು ಒಂದು ವೃದ್ಧಾಶ್ರಮ ನಡೆಸೋರು, ನಾವೇ ದಾನಿಗಳ ಹತ್ರ ಭಿಕ್ಷೆ ಬೇಡ್ತಾ ಇರ್ತೀವಿ, ಅದರೂ ಸಹಾಯ ಮಾಡಿ ಅಂತ. ನಿಮಗೆ ನನ್ನ ಕೈಲಿ ಏನ್ ಸಹಾಯ ಮಾಡಬಹುದು ಅಂತ ಹೇಳಿ 3 ತಿಂಗಳಿಂದ ನಾನು ಸ್ವಲ್ಪ ಹೋಲ್ಡ್ ಮಾಡಿದ್ದೆ. ಕೊನೆಗೆ ಇವತ್ತು ನಿಮ್ ಕಚೇರಿಗೆ ಬರಲೇಬೇಕು ಸರ್, ತುಂಬಾ ಸಮಸ್ಯೆಗಳಿದೆ ಅಂತ ಹೇಳಿದ್ರು. ಅದಕ್ಕೆ ಅವ್ರನ್ನ ನೇರವಾಗಿ ಬನ್ನಿ, ನಮ್ಮ ವೃದ್ಧಾಶ್ರಮವನ್ನ ನೋಡ್ದಂಗೂ ಆಗುತ್ತೆ ಅಂತ ಬನ್ನಿ ಅಂತ ಹೇಳಿದೆ. ಈಗ ಅವರ ಸಮಸ್ಯೆಗಳು ಏನು ಅಂತ ಕೇಳಿ ಹೇಳಿ ರಾಜಶೇಖರ್ ಅವರು, ಏನು ಸಮಸ್ಯೆ ಸರ್? ಅಂದ್ರೆ ನನಗೆ ಕಣ್ಣಿಗೆ ಸಂಬಂಧಿಸಿದಂತಹ ಒಂದು ಇಮ್ಯುನೋಪಿಯಾ ಅಂತ ಒಂದು ಕಾಯಿಲೆ ಇದೆ ಸರ್. ಎಷ್ಟು ವರ್ಷದಿಂದ ಇದೆ ಅದು ಹುಟ್ಟಿನಿಂದಲೂ ನನಗೆ ಕಣ್ಣು ಪ್ರಾಬ್ಲಮ್ ಸರ್. ಆದ್ರೆ ಈಗ ತುಂಬಾ ನರಗಳೆಲ್ಲ ದುರ್ಬಲ ಆಗ್ತಿದೆ ಸರ್. ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೇಕು. ಹಾಗೆ ಜೀವನ ಪೂರ್ತಿ ದಿನಕ್ಕೆ 3 ಬಾರಿ ಐ ಡ್ರಾಪ್ಸ್ ಹಾಕ್ಬೇಕು ಅಂತಿದ್ದಾರೆ ಸರ್. ಆ ಐ ಡ್ರಾಪ್ಸ್ಗೆ ತಿಂಗಳಿಗೆ ನಮ್ಗೆ 2,000 ಬೇಕು ಸರ್. ಹಾಗೆ ಒಂದ್ಸತಿ ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ ಸರ್ ಬಲವಾಗಿ. ಅದು ಅದರಿಂದ ಸ್ವಲ್ಪ ಬ್ರೈನ್ ಸ್ಟ್ರೋಕ್ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್. ಅದು ಇದಕ್ಕಿದಲ್ಲೇ ತಲೆ ಸುತ್ತಿ ಒಂಥರ ನಿಶಕ್ತಿ ಆಗೋ ತರ ಆಗ್ತಾ ಇದೆ. ಮತ್ತೆ ಉಸಿರಾಟ ತೊಂದರೆ ಸರ್. ಅಂದ್ರೆ ಮೂಗಲ್ಲಿರುವಂತಹ ಮೂಳೆ ಏನಿದೆ ಅದು ತುಂಬಾ ಅಲ್ಲಿಗೆ ಸ್ವಲ್ಪ ಬ್ಲಾಕ್ ಆಗಿದೆ ಸರ್. ಅದಕ್ಕೆ ಸ್ವಲ್ಪ ಎಂಡೋಸ್ಕೋಪಿಕ್ ಸರ್ಜರಿ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಕಿವಿಲಿ ಸ್ವಲ್ಪ ಶಬ್ದ ಬರ್ತಾ ಇದೆ 3 ವರ್ಷದಿಂದ. ಅದಕ್ಕೂ ಕೂಡ ಏನೇ ಡ್ರಾಪ್ಸ್ ಮತ್ತೆ ಟ್ಯಾಬ್ಲೆಟ್ ತಗೊಂಡ್ರು ಅದು ನಿಲ್ತಾ ಇಲ್ಲ. ಮತ್ತೆ ಡೆಂಟಲ್ ಪ್ರಾಬ್ಲಮ್ ಇದೆ ಸರ್. ಅದಕ್ಕೂ ಕೂಡ ಒಂದು ಆಪರೇಷನ್ ಮಾಡಿ ಸರಿ ಮಾಡಬೇಕು ಅಂತ ಹೇಳಿದ್ದಾರೆ ಸರ್. ಇಷ್ಟೊಂದು ಪ್ರಾಬ್ಲಮ್ ಇದೆ. ಇದಕ್ಕೆ ತುಂಬಾ ಲಕ್ಷಾಂತರ ರೂಪಾಯಿನೇ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಸರ್. ನಮ್ಗೆ ಕಣ್ಣು ಪ್ರಾಬ್ಲಮ್ ಇರೋದ್ರಿಂದ ನಮ್ಗೆ ಕೆಲಸ ಮಾಡಕ್ಕೂ ಯಾವುದೇ ಕೆಲಸ ಇಲ್ಲ. ಮತ್ತೆ ನಮ್ಗೆ ಆ ಒಂದು ಸಾಮರ್ಥ್ಯನೇ ಇಲ್ಲ ಸರ್. ಅದಕ್ಕೆ ಇವಾಗ ದಾನಿಗಳು ಯಾರಾದ್ರೂ ನಮ್ಗೆ ನೋಡಿ ಸ್ನೇಹಿತರೆ, ಅವರಿಗೆ ಹಲ್ಲುದು ಸಮಸ್ಯೆ ಇರೋದ್ರಿಂದ, ಸ್ಟ್ರೋಕ್ ಆಗಿರೋದ್ರಿಂದ ಮಾತಾಡೋದಕ್ಕೂ ಭಾರಿ ಕಷ್ಟ ಆಗ್ತಾ ಇದೆ. ಇಷ್ಟು ಡಾಕ್ಯುಮೆಂಟ್ ಗಳನ್ನ ನಾನು ಬಂದಾಗಲೇ ನೋಡಿದೆ, ಎಲ್ಲವೂ ಅದು ಕರೆಕ್ಟ್ ಆಗಿದೆ. ಅಂದ್ರೆ ಸ್ಟ್ರೋಕ್ ಆಗಿರೋದು ನಿಜ. ನೋಡಿ, ಅವ್ರನ್ನ ಕಣ್ಣು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ತಲೆಗೆ ಸ್ಟ್ರೋಕ್ ಆಗಿದೆ, ದವಡೆಗೆ ಸ್ಟ್ರೋಕ್ ಆಗಿದೆ, ಕಣ್ಣು ಮಂಜಾಗಿದೆ. ಅದು 2.5 ಅಂತಾನೆ ಹೇಳ್ತಿರಲ್ಲ, ಅದು ಮೈನಸ್ ಅದಾಗಿದೆ. ಅಂದ್ರೆ ಅದು ಲಾಸ್ಟ್. ಅದು ಒಬ್ರು 80 ವರ್ಷ 90 ವರ್ಷದವರೆಗೆ ಹಾಕುವಂತ ಕನ್ನಡಕವನ್ನು ಈಗ ಹಾಕ್ತಾ ಇದಾರೆ. ಅವರಿಗೆ ನಡೆಯಕ್ಕೂ ಭಾರಿ ಕಷ್ಟ. ಒಂದು ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗಿದ್ದಾರೆ, ಅಲ್ಲಿ ಬೆಳಗ್ಗೆಯಿಂದ ಸಂಜೆ ಗಂಟನ ಒಂದು 1 ಅವರ್ ನಿಂತ್ಕೊಳಕ್ ಆಗ್ಲಿಲ್ಲ ಅವರಿಗೆ. ಇಷ್ಟು ಸಮಸ್ಯೆಗಳಿದೆ. ನೋಡಿ, ಅವ್ರದ್ದು ಡಾಕ್ಯುಮೆಂಟ್ಗಳನ್ನ ನೋಡಿ, ಇದು ಮೂಗಿಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಬ್ಲಾಕೇಜ್ದು. ಮತ್ತೆ ಇದು ಕಣ್ಣದು. ಇಲ್ಲಿ ಕಣ್ಣದು ನೋಡಿ, ಹಾಸ್ಪಿಟಲ್ ಇದೆ, ಫೈಲ್ಸ್ ಇದೆ. ಇದು ಕಿವಿ ಮತ್ತು ಮೂಗ್ದು ನೋಡಿ, ಅದ್ರದ್ದು ಇದೆ ಫೈಲ್. ಒಳಗಡೆ ಎಲ್ಲ ನೋಡಿ KVC ಡಾಕ್ಯುಮೆಂಟ್ ಇದೆ. ಇದು ಡೆಂಟಲ್ ಜೇಸಸ್ ಅವ್ರದ್ದು ಡೆಂಟಲ್ ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ತಗೊಂಡಿರೋದು, ದವಡೆ ಅಲ್ಲದು ನೋಡಿ. ಪ್ರತಿ ಒಂದೊಂದು ಈಗ ಡೈಲಿ ಐ ಡ್ರಾಪ್ಸ್ ಹಾಕ್ಬೇಕಂತ. ಎಷ್ಟು ಬಾರಿ? 3 ಬಾರಿ ಹಾಕ್ಬೇಕು. ಇದಾಗ್ಲಿಲ್ಲ ಅಂದ್ರೆ ಅವ್ರ ಕಣ್ಣು ಕಾಣಲ್ಲ, ಜೊತೆಗೆ ಕಣ್ಣು ಉರಿ ಬರುತ್ತಂತೆ. ಮತ್ತೆ ಇದು ಸಿಟಿ ಸ್ಕ್ಯಾನ್ ಸರ್, ಮತ್ತೆ ENT ಮತ್ತೆ ಬ್ರೈನ್ ಅಂತೆ ನೋಡಿ. ಸಿಟಿ ಸ್ಕ್ಯಾನ್ ಎಲ್ಲಾ ಡಾಕ್ಯುಮೆಂಟ್ಗಳಿದೆ ಸ್ನೇಹಿತರೆ. ಪ್ರತಿಯೊಬ್ಬರು ಈ ಡಾಕ್ಯುಮೆಂಟ್ಗಳನ್ನ ನೀವು ನೋಡ್ತಾ ಇದ್ದೀರಾ. ಇದನ್ನು ನಾನು ಅಪ್ಡೇಟ್ ಮಾಡ್ತೀನಿ ನೋಡಿ. ಕಣ್ಣದು ಇದು ಇಷ್ಟು ಇದೆ. ಒಬ್ಬ ಮನುಷ್ಯನಿಗೆ ಯಾವ್ದಾವ್ದು ಸಮಸ್ಯೆಗಳು ಇರಬಾರ್ದು, ಎಲ್ಲಾ ಸಮಸ್ಯೆಗಳು ಒಂದು ದೇಹದಲ್ಲಿದೆ. ರಾಜಶೇಖರ್ ಅವರಿಗೆ 33 ವರ್ಷ ಅಷ್ಟೇನೆ. ಆದ್ರೆ ಮದುವೆ ಆಗಿಲ್ಲ. ಇವರ ತಮ್ಮನ ಅವರು ಕೂಡ ಮದುವೆ ಆಗಿಲ್ಲ. ಅವರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಓಡಾಡ್ತಿದ್ದಾರೆ. 2 ತಂದೆ ತಾಯಿಗಳಿದ್ದಾರೆ, ಅವ್ರಿಗೂ ವಯಸ್ಸಾಗಿದೆ. ಸಣ್ಣ ಪುಟ್ಟ ಕೂಲಿ ಕೆಲಸಗಳು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಸಮಸ್ತ ಕನ್ನಡಿಗರಿಗೆ ಸುಮಾರು ಇವರಿಗೆ ಡಾಕ್ಟರ್ ಹೇಳಿದ ಪ್ರಕಾರ ಎಲ್ಲ ಓವರ್ ಆಲ್ ಒಂದು 20 ಲಕ್ಷ ಅವಶ್ಯಕತೆ ಇದೆ ಟ್ರೀಟ್ಮೆಂಟ್ಗೆ, ಮತ್ತೆ ಅವರಿಗೆ ದಿನನಿತ್ಯದ ಆಹಾರಕ್ಕೆ, ಮತ್ತೆ ಪ್ರತಿಯೊಂದೊಂದು ಸ್ಟ್ರೋಕ್ ಆಗಿರೋದಕ್ಕೆ, ಅಲ್ಲಿನ ಸಂಬಂಧಪಟ್ಟದ್ದು, ತಲೆಗೆ ಬ್ರೈನ್ ಆಗಿ ತೊಂದರೆ ಇರೋದು, ಮತ್ತೆ ನಡೆಯಕ್ಕಾಗಲ್ಲ, ಸ್ಪೈನಲ್ ಕಾರ್ಡ್ ಅಂದ್ರೆ ನಡೆಯೋದಕ್ಕಾಗಲ್ಲ, ಬ್ಯಾಕ್ ಪೇನ್ ಬರೋದಕ್ಕೆ, ಮತ್ತೆ ನಿಂತ್ಕೊಳ್ಳೋಕೆ ನಿಶಕ್ತಿ, ಪ್ರತಿ ಒಂದೊಂದು ಸಮಸ್ಯೆ ಇದೆ. ಸ್ಟ್ರೋಕ್ ಆದ್ಮೇಲೆ ಒಬ್ಬ ಮನುಷ್ಯ ಸ್ಟ್ರೋಕ್ ಆದ್ಮೇಲೆ ಅವನ ಓಡಾಟಗಳು, ಅವನ ವಹಿವಾಟುಗಳು ಏನು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸಮಸ್ತ ಕನ್ನಡಿಗರೇ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅವರ ಡೀಟೇಲ್ಸ್, ಅವರ ಅಕೌಂಟ್ ನಂಬರು, ಹಾಗೆ ನಮ್ಮ ಸಂಸ್ಥೆದು ಕೂಡ ನಿಮಗೆ ಅಕೌಂಟ್ ನಂಬರ್ ಹಾಕಿರ್ತೀವಿ. ನೀವು ಅದಕ್ಕೆ ಅಮೌಂಟ್ಗಳು ಹಾಕಬಹುದು. ಪ್ರತಿಯೊಬ್ಬರು ಸಮಸ್ತ ಕನ್ನಡಿಗರು ಒಬ್ಬೊಬ್ಬರು 1 ರೂಪಾಯಿ ಹಾಕಿದ್ರೆ ಎಷ್ಟೋ ಲಕ್ಷಾಂತರ ರೂಪಾಯಿ ದುಡ್ಡು ಅವರಿಗೆ, ರಾಜಶೇಖರ್ ಅವ್ರಿಗೆ ಆಗುತ್ತೆ. ನಮ್ಮ ಕನ್ನಡಿಗರೇ ಉಳಿಸೋಕೆ ಸಾಧ್ಯ. ಬೇರೆ ರಾಜ್ಯದವರು ಬಂದು ಅವರ ಕಡೆಯವರು ಅಂತ ಗೊತ್ತಾದ್ರೆ 100 ಜನ ಬಂದು ನಿಂತ್ಕೊಂಡು ಸಹಾಯಕ್ಕೆ ಬರ್ತಾರೆ. ನಮ್ಮ ಕನ್ನಡಿಗರಿಗೆ ನಾವೇ ಸಹಾಯ ಮಾಡಬೇಕು. ನಾನು ಅಂಗಲಾಚಿ ಬಿಡ್ತೀನಿ. ಸಮಸ್ತ ಕನ್ನಡಿಗರಿಗೆ, ರಾಜಶೇಖರ್ ಅವರಿಗೆ ಸಹಾಯ ಮಾಡಿ. ಹೆಚ್ಚಿನ ಮಾಹಿತಿಗೆ ನಾನು ನಂಬರ್ ಹಾಕಿರ್ತೀನಿ. ಏನಾದ್ರೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.
ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಕನ್ನಡಿಗರನ್ನ ಉಳಿಸೋಣ. ರಾಜಶೇಖರ್ ಅವರು ನಮ್ಮ ಮೈಸೂರು, ಮೂಲತಃ ಮೈಸೂರು. ಎಲ್ಲಿಯವರು? ಮೈಸೂರು ಸರ್. ಮೈಸೂರಲ್ಲಿ ಎಲ್ಲಿ, ಯಾವ ಏರಿಯಾ? ಅಗ್ರಹಾರ ಸರ್. ಅಗ್ರಹಾರದಲ್ಲಿ ಇವರು ಮೂಲತಃ ಅವರು. ಏನಾದರೂ ಹೆಚ್ಚಿನ ಮಾಹಿತಿಗೆ ನನ್ನ ನಂಬರ್ ಹಾಕಿರ್ತೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.